ಗೌರವಾನ್ವಿತ ಗೂಳೂರು ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿ ವೃಂದದವರೇ, ಈ ಗೂಳೂರಿನ ಮುಖ್ಯಸ್ಥರಾಗಿರ್ತಕ್ಕಂಥ ರಮೇಶ್ ಅಣ್ಣವರೇ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ವೃಂದದವರೇ, ಮಾಧ್ಯಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಭಾಸ್ಕರ್ ರೆಡ್ಡಿ ಸರ್ ಅವರೇ, ಈ ದಿನ ಏನು ಈ ಕಾರ್ಯಕ್ರಮ ನಡೀತಾ ಇದೆ, ಸುಮಾರು 1.25 ಲಕ್ಷ ರೂಪಾಯಿಯ ಒಂದು ಹಸಿರು ಗಿಡಗಳನ್ನು ನೆಡ್ತಕ್ಕಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. 1986, 87, 87, 88ರಿಂದ ಹಿಡಿದು 90, 91ರ ಸಾಲಿನ ನಡುವಿನ ಎಲ್ಲ ವಿದ್ಯಾರ್ಥಿಗಳ ಒಂದು ಕೈ ಜೋಡಣೆಯಿಂದ ಈ ಉತ್ತಮವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಇದು ಬಹಳ ಪ್ರಶಂಸನೀಯ. ಈ ಗೂಳೂರು ಶಾಲೆಗೆ ಬಹಳ ಇತಿಹಾಸ ಇದೆ. ತಮ್ಮ ಈ ಮಾನ್ಯ ಶಾಸಕರು ಕೂಡ ಮನೆ ತಾನೇ ಗುದ್ದಲಿ ಪೂಜೆ ಮಾಡಿಬಿಟ್ಟು ಒಳ್ಳೆ ಉತ್ತಮವಾದಂಥ ಒಂದು ಕಾಂಪೌಂಡು, ಹಾಗೆ ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ, ಹಾಗೆ ಮಕ್ಕಳ ಒಂದು ಪಾರ್ಕು, ಹಾಗೆ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಶಾಲೆಯನ್ನು ಮಾದರಿ ಶಾಲೆಯಾಗಿ ಜಿಲ್ಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾದರಿ ಶಾಲೆಯನ್ನು ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ನಿರಂತರವಾಗಿ 3 ವರ್ಷಗಳಿಂದ ಈ ಶಾಲೆಗೆ ಹಳೆ ಹಿರಿಯ ವಿದ್ಯಾರ್ಥಿಗಳು ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆ ಎರಡಕ್ಕೂ ಹಲವಾರು ಸಲಕರಣೆಗಳನ್ನು ನೀಡಿದ್ದಾರೆ. ನಮ್ಮ ಭಾರತ ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು ಒಂದು 12 ರಾಜ್ಯಗಳಿಂದ ಭೇಟಿ ಕೊಟ್ಟಿದ್ರು ಸಾಫ್ಟ್ವೇರ್ ಇಂಜಿನಿಯರ್ಸು. ಅವರನ್ನೆಲ್ಲರನ್ನು ಸ್ವಾಗತಿಸಿ ನಮ್ಮ ಶಿಕ್ಷಕ ವೃಂದದವರು, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ 3 ದಿವಸಗಳಿಂದ 4 ದಿವಸಗಳಿಂದ ಇಲ್ಲೇ ಠಿಕಾಣ ಊರಿ ಹಳೆ ವಿದ್ಯಾರ್ಥಿ ಬೆಂಗಳೂರಲ್ಲಿ ಗಿಡಗಳನ್ನು ಕೊಂಡ್ಕೊಂಡ್ಬಂದು ಸ್ವತಃ ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಡಂಪ್ ಮಾಡಿ ಇಲ್ಲಿ ಉಸ್ತುವಾರಿ ಇಟ್ಕೊಂಡು ಎಲ್ಲ ಗುಣಿ ಆಗಿರ್ತಕ್ಕಂಥ ಕಾರ್ಯಕ್ರಮ, ಗೊಬ್ಬರ ಆಗ್ತಕ್ಕಂಥ ಕಾರ್ಯಕ್ರಮ, ಇವೆಲ್ಲವನ್ನು ಕೈ ಜೋಡಿಸಿ ಕಾರ್ಯಕ್ರಮದ ಅಭಿವೃದ್ಧಿಗೆ, ಶಾಲೆಯ ಒಂದು ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಹಾಜರಿರ್ತಕ್ಕ ಈ ಗೂಳೂರಿನಲ್ಲಿರ್ತಕ್ಕಂಥ ಎಲ್ಲರೂ ಇದಕ್ಕೆ ಕೈವಾಗ್ಲಿಯೋ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನನಗಾದ್ರೂ ನಂಬಿಕೆ ಇದೆ. ಯಾಕೆ ಅಂತಂದ್ರೆ, ಒಂದು ಮೊನ್ನೆ ಮಾಧ್ಯಮಿಕ ಶಾಲೆಗೆ ಹಸಿರು ಪಡೆಯ ವತಿಯಿಂದ ಒಂದು ಪ್ರಶಸ್ತಿ, ಪರಿಸರ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಹೆಗ್ಗುರುತಾಗಿದೆ. ಅದೆಲ್ಲರೂ ನಮ್ಮೆಲ್ಲರಿಗೂ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿ. ಮೈದಾನವನ್ನು ಸುಸಜ್ಜಿತವಾಗಿ ಸಿದ್ಧಪಡಿಸಲಿಕ್ಕೆ ಕೂಡ ಯೋಜನೆ ಹಾಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಜೋಡಿಸಿ ಎಲ್ಲರೂ ಈ ಒಂದು ಶಾಲೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಗೂಳೂರಿಗೆ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಏನು ಇವತ್ತು ನಮ್ಮ ಗೂಳೂರು ಓಲ್ಡ್ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಈ ಒಂದು ಶಾಲೆಯಲ್ಲಿ 300 ಗಿಡಗಳು ಮತ್ತು ಗ್ರಾನೈಟು ಇದೆಲ್ಲ ಮಾಡಿ ಭಾಳ ಒಳ್ಳೆ ಕೆಲಸ. ಇದೊಂದು ಶುಭ ಸುದ್ದಿ ನಮ್ಮ ಶಾಲೆಗೆ. ಇದೇ ಒಂದು ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ನಾವು ಓಲ್ಡ್ ಸ್ಟೂಡೆಂಟ್ಸ್ ಇದಕ್ಕೆ ಮುಂಚೆನೂ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ್ವಿ, ಆದರೆ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಈಗ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಇವ್ರ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಶಾಲೆಗೆ ಏನು ಬೇಕಾದರೂ ಅದನ್ನು ನಾವು ಒಳ್ಳೆ ರೀತಿಯಾಗಿ ಮಾಡಿ ಈಗಲೇ ನಮ್ಮ ಜಿಲ್ಲೆಯಲ್ಲೇ ಫಸ್ಟ್ ಮಾಡಬೇಕಂತೇಳಿ ನಮ್ಮ ಶಾಸಕರು ಹೇಳಿದ್ದಾರೆ. ಈ ಶಾಲೆ ನಮಗೆ ವಿದ್ಯೆ ಕೊಟ್ಟಂಥ ಭಿಕ್ಷೆ ನಮ್ಮ ಗುರುಗಳ ಆಶೀರ್ವಾದ, ಅದಕ್ಕಿಂತ ಹೆಚ್ಚು ಬೇರೆ ಏನಿಲ್ಲ. ಹಂಗಾಗಿ ನಾವು ಆ ಋಣನ ತೀರಿಸ್ಕೊತಾ ಇದ್ದೀವಿ ಅಷ್ಟೇ. ಋಣ ತೀರ್ಸ್ಕೊಳ್ಳೋದು ಜಾಸ್ತಿ ಇದೆ, ನಾವು ಋಣ ತೀರ್ಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಕೆಲವು. ಸೊ ಈ ಸೌಭಾಗ್ಯ ಇವತ್ತು ಹಬ್ಬದ ಆಚರಣೆ ಇದೆ. ಸೊ ಈ ಹಬ್ಬದ ಆಚರಣೆಗೆ ಅವಕಾಶ ಕೊಟ್ಟ ಈ ಒಂದು ಹಳೆಯ ಶಾಲೆಗಳು, ಈ ಶಾಲೆ, ಇಲ್ಲಿನ ಗುರುಗಳು ನಮಗೆ ಕೊಟ್ಟ ವಿದ್ಯಾಭಿಕ್ಷೆ ಇದೇ ಕಾರಣ. ಸೊ ಒಂದು ಸಣ್ಣ ಈ ಗ್ರೂಪ್ ಮಾಡಲಿಕ್ಕೆ, ಗೂಳೂರು ಓಲ್ಡ್ ಗೋಲ್ಡ್ ಫ್ರೆಂಡ್ಸ್ ಅಂತ ಮಾಡಲಿಕ್ಕೆ 12 ವರ್ಷಗಳು ಲೀವಲ್ಲಿ 12 ವರ್ಷಗಳು ಇವತ್ತು ನನಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ, ನಾನು ಏನು ಮಾಡಿದೆ ಅದರ ಪ್ರತಿಫಲ ನನಗೆ ಸಿಗ್ತಾ ಇದೆ. ಸೊ ಇವತ್ತು ನಾವು ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ವೆಂಕಟೇಶ್ ಹಾಗೂ ಸ್ನೇಹಿತರಾದ ವೆಂಕಟೇಶ್ ಅವರೇ, ಹಾಗೆ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಮೇಶ್ ಅಣ್ಣ ಅವರೇ, ಹಾಗೂ ಎಲ್ಲ ನನ್ನ ವೃತ್ತಿ ಬಾಂಧವರೇ ಮತ್ತು ನಮ್ಮ ಎಲ್ಲ ತಮ್ಮಂದರೆ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಂತ ಮತ್ತು ಸ್ನೇಹಿತರಂತ ವೆಂಕಟರಮಣಪ್ಪ ಅವರೇ, ನಮ್ಮ ಈ ಗೂಳೂರು ಶಾಲೆ ನಾವೆಲ್ಲ ಕೂಡ 7ನೇ ತರಗತಿಯಿಂದ ಇಲ್ಲಿ ಓದಿದ್ದೀವೆಲ್ಲ ಕೂಡ ಉನ್ನತ ಮಟ್ಟಕ್ಕೆ ಬರೋದಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವ ಇಟ್ಕೊಂಡು ಇನ್ನೂ ಉನ್ನತವನ್ನು ಮಾಡಿದರೆ ಇದು ಅಭಿವೃದ್ಧಿ ಆಗಲಿ ಅಂತ ಹಾರೈಸಿ ಜಿಲ್ಲಾ ಅಂದರೆ ಇಡೀ ಕರ್ನಾಟಕದಲ್ಲಿ ಈ ಶಾಲೆ ಮಾದರಿಯಾಗಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನನಗೆ ಎಲ್ಲೋ ಒಂದು ಕಡೆ ಗೂಳೂರು ಶಾಲೆ ಅಂತಂದರೆ ಇವಾಗಲೂ ಮನಸ್ಸಲ್ಲಿದೆ ನನ್ನ ಶಾಲೆ ಅಂತ. ನನ್ನ ಶಾಲೆಗೋಸ್ಕರ ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಸಣ್ಣ ಸೇವೆ ಇರ್ಬೋದು, ಶಾಲೆ ಒಂದು ಕೊಠಡಿಗೆ ಒಂದು ಐರನ್ ಡೋರ್ ಹಾಕ್ಸ್ಬೇಕು. ಇಲ್ಲಿ ಈಗಿನ 2022-23ನೇ ಸಾಲಿನಲ್ಲಿ ಏನು 85-86ನೇ ಸಾಲಿನಿಂದ 95-96ನೇ ಸಾಲಿನವರೆಗೂ ಇಲ್ಲಿ ವ್ಯಾಸಂಗ ಮಾಡಿದಂತಹ ಹಳೆಯ ವಿದ್ಯಾರ್ಥಿಗಳು, ಗೋಲ್ಡನ್ ಸ್ಟೂಡೆಂಟ್ಸ್ ಅಂತ ಹೆಸರಾಗಿದ್ದಾರೆ. ಶಾಲೆಯ ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿ ತಂದಂತಹ 24 ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಮತ್ತೆ ನಗದು ಬಹುಮಾನವನ್ನು ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಇನ್ನಷ್ಟು ಪ್ರೋತ್ಸಾಹ ನೀಡುವಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಹಳೆಯ ವಿದ್ಯಾರ್ಥಿಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ಎಲ್ಲ
ಇದ್ದಾರೆ ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ BN ಭಾಸ್ಕರ್. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ. ತ್ಯಾಧಾತೆಯು ನೀನಾಗು, ಇದುವೇ ನಮ್ಮಯ ಜೀವನವನ್ನು ಪಾವನಗೊಳಿಸುವ ಸಾಧನ. ಶಾಲೆಯಲ್ಲಿ ಸ್ನೇಹದಿ ಬೆರೆತು, ತರಗತಿಯಲ್ಲಿ ಸ್ನೇಹದಿ ಬೆರೆತು. ಗುರು ವಿಷ್ಣು ಗುರುದೇವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ, ಗಣ್ಯರಿಗೆ, ಶಾಲೆಯ ಹಿತೈಷಿಗಳಿಗೆ ಹಾಗೂ ಎಲ್ಲರಿಗೂ ಸಹ ಸ್ವಾಗತವನ್ನ ಬಯಸಲಿದ್ದಾರೆ. ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಇವತ್ತು ಏನು ಈ ಒಂದು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ನಮ್ಮ ಗೂಳೂರಿನ ಸ್ಥಳೀಯರು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ರೂವಾರಿಗಳು, ವಿದ್ಯಾಭ್ಯಾಸ